ಇನ್ನು ನಾಳೆ ನಾಡಿದ್ದು 2 ದಿನ ಭಾರತ್ ಬಂದ್ ಇದೆ. ವಿವಿಧ ಸಂಘಟನೆಗಳು ಭಾರತ ಬಂದ್ಗೆ ಕರೆಯನ್ನು ಕೊಟ್ಟಿವೆ. ಆದರೆ ಈ ಬಂದ್ನ ಬಿಸಿ ಕೊಡಗಿಗೆ ಮಾತ್ರ ತಟ್ಟೇ ಇಲ್ಲ. ಕೊಡಗಿನಲ್ಲಿ ಭಾರತ ಬಂದ್ಗೆ ಯಾವುದೇ ರೀತಿಯಲ್ಲೂ ಕೂಡ ಬೆಂಬಲ ವ್ಯಕ್ತವಾಗ್ತಾ ಇಲ್ಲ. ಮುಷ್ಕರಕ್ಕೆ ನೋ ಸಪೋರ್ಟ್. ಶಾಲಾ ಕಾಲೇಜುಗಳಿಗೆ ರಜೆಯನ್ನ ಘೋಷಿಸಿಲ್ಲ ಜಿಲ್ಲಾಡಳಿತ. ಎಲ್ಲವರೆಗೂ ಯಾವ ಶಾಲಾ ಕಾಲೇಜುಗಳಿಗೂ ಕೂಡ ರಜೆಯನ್ನ ಘೋಷಣೆ ಮಾಡಿಲ್ಲ. ಯಾವ ಸಾರಿಗೆ ವ್ಯವಸ್ಥೆಯೂ ಕೂಡ ಖಾಸಗಿ ಬಸ್ಗಳು ಎಂದಿನಂತೆಯೇ ಸಂಚರಿಸುತ್ತೆ. ಅದರಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇರೋದಿಲ್ಲ. ಕೊಡಗಿನಲ್ಲಿ ಆಟೋಗಳು ಎಂದಿನಂತೆಯೇ ಸಂಚರಿಸ್ತವೆ. ಅಲ್ಲಿ ಆಟೋ ವ್ಯವಸ್ಥೆಯಲ್ಲೂ ಕೂಡ ಯಾವುದೇ ರೀತಿಯಾದಂತಹ ವ್ಯತ್ಯಯ ಇರೋದಿಲ್ಲ. ಇನ್ನು ವ್ಯಾಪಾರ ವಹಿವಾಟು ಅದು ಕೂಡ ನಾರ್ಮಲ್ ಆಗಿರುತ್ತೆ. ಎಂದಿನಂತೆ ಯಾವ ರೀತಿಯಾಗಿ ವ್ಯಾಪಾರ ವಹಿವಾಟು ನಡೆಯುತ್ತೋ ಅದೇ ರೀತಿಯಾಗಿ ನಡೆಯುತ್ತೆ. ಇದೆಲ್ಲ ನೋಡ್ತಾ ಹೋದ್ರೆ ಕೊಡಗಿಗೆ ಮಾತ್ರ ಈ ಬಂದ್ನ ಬಿಸಿ ತಟ್ಟೋದು ಇಲ್ಲ. ಅಲ್ಲಿ ಬಂದ್ಗೆ ಬೆಂಬಲವೂ ಕೂಡ ವ್ಯಕ್ತವಾಗ್ತಾ ಇಲ್ಲ. ಯಾವ್ಯಾವುದಕ್ಕೆ ಬೆಂಬಲ ಕೊಡ್ತಾ ಇಲ್ಲ, ಯಾರ್ಯಾರು ಬೆಂಬಲ ಕೊಡ್ತಾ ಇಲ್ಲ ಅಂತ ನೋಡ್ತಾ ಹೋದ್ರೆ ಬೆಂಬಲ ಕೊಟ್ಟಿರೋರಿಗಿಂತ ಕೊಡದೇ ಇರೋರ ಸಂಖ್ಯೆ ಜಾಸ್ತಿ ಇದೆ. ಸಂಚಾರ ವ್ಯವಸ್ಥೆ ಖಾಸಗಿ ಬಸ್ದು ಯಥಾ ಪ್ರಕಾರ ನಡೆಯುತ್ತೆ. ಶಾಲಾ ಕಾಲೇಜುಗಳಿಗೆ ಈಗಲೂ ಕೂಡ ರಜೆಯನ್ನು ಘೋಷಣೆ ಮಾಡಿಲ್ಲ. ಹಾಗಾಗಿ ಶಾಲಾ ಕಾಲೇಜುಗಳು ಎಂದಿನಂತೆ ನಡೀತವೆ. ಇನ್ನು ವ್ಯಾಪಾರ ವಹಿವಾಟು ಅದು ಕೂಡ ನಾರ್ಮಲ್ ಆಗಿ ನಡೆಯುತ್ತೆ. ಆಟೋಗಳು ಹೆಂಗಪ್ಪ ಅಂದ್ರೆ ಅದು ಕೂಡ ಸಂಚಾರವನ್ನು ನಡೆಸುತ್ತೆ.